ಸದ್ಯಕ್ಕೆ ಕಾವೇರಿ ನೀರಿನ ವಿಚಾರವಾಗಿ ಏನೇನು ಆಗ್ತಾ ಇದೆ, ಮುಂದೆ ಏನ್ ಪ್ರೊಸೆಸ್ ಇರುತ್ತೆ, ಏನೇನು ಅವಕಾಶಗಳು ರಾಜ್ಯದ ಮುಂದೆ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಹೇಳಿ CWRC ಶಿಫಾರಸು ಮಾಡಿದೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿಯವರು ಎಷ್ಟು 15 ದಿನ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ಹಾಗಿದ್ರೆ ಇವರು ಶಿಫಾರಸು ಮಾಡಿದ ತಕ್ಷಣ ನೀರು ಬಿಟ್ಬಿಡ್ಬೇಕಾ? ಇದೇ ಅಂತಿಮಾನ? ಅಲ್ಲ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸೆ ಅಂತಿಮ ಅಲ್ಲ. CWRCಯ ಶಿಫಾರಸನ್ನ ವಿರೋಧಿಸಿ CWMA ಮುಂದೆ ಮನವಿಯನ್ನ ಮಾಡ್ಕೋಬಹುದು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಇದನ್ನ ಪ್ರಶ್ನೆ ಮಾಡಬಹುದು. ಆ ಅವಕಾಶ ರಾಜ್ಯ ಸರ್ಕಾರದ ಮುಂದೆ ಈಗ ಇದೆ. ಆಲ್ರೆಡಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ, ನಾವು ಇದನ್ನ ಪ್ರಶ್ನೆ ಮಾಡ್ತೀವಿ. ಸೊ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ರಾಜ್ಯ ಸರ್ಕಾರ ಮನವಿಯನ್ನ ಮಾಡಿಕೊಳ್ಳುತ್ತೆ, ವಾಸ್ತವವನ್ನು ತಿಳಿಸುವ ಕೆಲಸವನ್ನ ಮಾಡುತ್ತೆ. ನಾಳೆ ಮಧ್ಯಾಹ್ನ 2:15 CWMAನ ಮಹತ್ವದ ತುರ್ತು ಸಭೆ ಇದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಎಮರ್ಜೆನ್ಸಿ ಮೀಟಿಂಗ್ ನಾಳೆ 2:15 ಇದೆ. ನಾಳೆ ಕರ್ನಾಟಕ ಸರ್ಕಾರ ಸದ್ಯಕ್ಕಿನ ಪರಿಸ್ಥಿತಿ ಮತ್ತು ವಾಸ್ತವದ ಬಗ್ಗೆ ಪ್ರಬಲವಾಗಿ ವಾದ ಮಂಡಿಸಬೇಕು, ವಿತ್ ಡಿಜಿಟ್ಸ್, ವಿತ್ ದಾಖಲೆ. ಸದ್ಯಕ್ಕೆ ರಾಜ್ಯದಲ್ಲಿ ಈ ರೀತಿ ಪರಿಸ್ಥಿತಿ ಇದೆ. ಕಾವೇರಿ ಕೊಳ್ಳದಲ್ಲಿ ಇಷ್ಟೊಂದು ನೀರಿದೆ, ಬಿಡೋದಕ್ಕಾಗಲ್ಲ. ಬೆಂಗಳೂರಿಗೆ ಎಷ್ಟು ಬೇಕು, ಹಾಸನಕ್ಕೆ ಎಷ್ಟು ಬೇಕು, ಮಂಡ್ಯಗೆ ಎಷ್ಟು ಬೇಕು, ಮೈಸೂರಿಗೆ ಎಷ್ಟು ಬೇಕು, ಮಂಡ್ಯದ ಸುತ್ತಮುತ್ತ ಮಂಡ್ಯ ಎಲ್ಲಾ ಕಡೆ ಎಷ್ಟು ನೀರು ಬೇಕು ಅನ್ನೋ ಅಂಕಿ ಅಂಶಗಳನ್ನ ಹೇಳಿ, ಸ್ಟಾಕ್ ಎಷ್ಟಿದೆ, ಡೆಡ್ ಸ್ಟೋರೇಜ್ ಎಷ್ಟು ಅನ್ನೋದರ ಸಂಪೂರ್ಣ ವರದಿಯನ್ನ ಕೊಡಬೇಕು. CWMA ಕರ್ನಾಟಕದ ಪರ ಆದೇಶವನ್ನ ಕೊಟ್ರೆ ಈ ಎಲ್ಲಾ ವಾದವನ್ನ, ವರದಿಯನ್ನ ನೋಡಿ ಹೋರಾಟ ಅಂತ್ಯ. CWMA ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರು ಎಲ್ಲವನ್ನೂ ಗಮನಿಸಿದ ಮೇಲೆಯೂ ಕೂಡ ತಮಿಳುನಾಡು ಪರ ತೀರ್ಪನ್ನ ಕೊಟ್ರೆ ರಾಜ್ಯಕ್ಕೆ ಕಷ್ಟ ಆಗುತ್ತೆ. ಜಲಕ್ಷಾಮವೇ. ರಾಜ್ಯದಲ್ಲಿ ಪರಿಸ್ಥಿತಿ ಆ ರೀತಿ ಇಲ್ಲ ಈಗ. ಸೊ ಕರ್ನಾಟಕ ಸರ್ಕಾರ ಈ ಆದೇಶ ಪಾಲನೆ ಮಾಡಬೇಕಾಗತ್ತೆ, CWMA ಅವರು ಕೊಡೋದು. ಸೊ CWMA ಆದೇಶ ಪ್ರಶ್ನೆ ಮಾಡಿ ಇನ್ನೂ ಒಂದು ಆಪ್ಷನ್ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಈ ಅವಕಾಶವೂ ಕೂಡ ಇದೆ. ನೋಡೋಣ ನಾಳೆ 2:15 ಮೀಟಿಂಗ್ ಇದೆಯಲ್ಲ, ಏನೇನಾಗುತ್ತೆ ಅಂತ. ನೆಕ್ಸ್ಟ್